ಕಾಂಚಾಣದ ಸದ್ದು ಕೇಳಿಬಂದಿದೆ. 500 ರೂಪಾಯಿ ನೋಟುಗಳನ್ನು ಹಂಚ್ತಾ ಇದ್ರು. ಕಾಂಗ್ರೆಸ್ ಕಾರ್ಯಕರ್ತರು ರಾಜಾರೋಷವಾಗಿ ಹಣ ಹಂಚಿಕೆ ಮಾಡ್ತಾ ಇದ್ರು ಅಂತ ಹೇಳಲಾಗಿದೆ. ಹಾಗಾದ್ರೆ ಚುನಾವಣಾ ಆಯೋಗ ಅಥವಾ ಜಿಲ್ಲಾಡಳಿತ ಕಣ್ಣಿದ್ದು ಕುರುಡಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಓಪನ್ ಆಗಿ ಹಣ ಹಂಚ್ತಾ ಇದ್ರು ಅಂತ ಹೇಳಲಾಗಿದೆ. ಆ ದೃಶ್ಯಗಳು ಕೂಡ ಕ್ಯಾಮೆರಾಕ್ಕೂ ಕೂಡ ಸಿಕ್ಕಿದೆ. ಅದು ಅನೇಕ ಕಡೆಗಳಲ್ಲಿ 500 ರೂಪಾಯಿ ನೋಟ್ಗಳನ್ನು ಹಂಚ್ತಾ ಇರುವಂಥದ್ದು, ಜನ ಮುಗಿ ಬೀಳ್ತಾ ಇರುವಂಥ ದೃಶ್ಯಗಳು ಸಾಮಾನ್ಯವಾಗಿತ್ತು. ಹೆಣ್ಮಕ್ಳ ಕೈಯಲ್ಲೂ ಆ ರೀತಿ ಏನು ಹಂಚಿರುವಂತಹ ಹಣ ಕಂಡು ಐವತ್ತೆಂಟು ಮಮತಾ, 59 ಉಮೇಶ್, 60 ಟಿ ವರಮ್ಮ, 61 ಪ್ರವೀಣ್, 58 ಮಮತಾ, 59 ಉಮೇಶ್, 60 ಟಿ ವರಮ್ಮ, 61 ಪ್ರವೀಣ್, ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಠಲ್ ಕ್ಯಾರವಾಡ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಠಲ್, ಕಾಂಗ್ರೆಸ್ ಕಾರ್ಯಕರ್ತರು ರಾಜಾರೋಷವಾಗಿ ಹಣ ಹಂಚಿಕೆ ಮಾಡಿರ್ತಕ್ಕಂಥ ಆರೋಪ ಕೇಳಿಬಂತು. ಆಮೇಲೆ ಇನ್ನೂ ಹಲವು ಕಡೆ ವಿಶೇಷ ಚೇತನರು ಬಂದು ಮತದಾನ ಮಾಡಿದಂಥದ್ದು. ಹೀಗೆ ಒಟ್ಟು ಮತದಾನದಲ್ಲಿ ಸಾಕಷ್ಟು ಏನು ಹ್ಯಾಪನಿಂಗ್ಸ್, ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಸಾಕಷ್ಟು ಘಟನೆಗಳು ನಡೆದವು ಅಂತ ಏನೆಲ್ಲ ಆಯ್ತು ಹೈಲೈಟ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಸಂದರ್ಭದಲ್ಲಿ ಕೂಡ ಸಾಕಷ್ಟು ವಿಶೇಷವಂತ ಘಟನಾವಳಿಗಳನ್ನ ನಾವು ಗಮನಿಸುವಂಥದ್ರಲ್ಲಿ ಪ್ರಮುಖವಾಗಿ ಈ ಕಾಂಗ್ರೆಸ್ಸಿನಿಂದ ಹಣ ಹಂಚಿಕೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಿರುವಂತಂದ್ರೆ ಕಳೆದ ಕೆಲ ಗಂಟೆಗಳಿಂದ ಈಗ ಸದ್ಯ ದಾವಣಗೆರೆಯ ರಾಜಕೀಯ ವಲಯದಲ್ಲಿ ಚರ್ಚೆಯ ವಿಷಯ ಅಂತಂದ್ರೆ ಹಣ ಹಂಚಿಕೆ ಅನ್ನುವಂತಹ ಒಂದು ವಿಚಾರ ಗೊತ್ತಾಗಿರುವಂಥದ್ದು. ಪ್ರಮುಖವಾಗಿ SPS ನಗರ, ಭಾಷಾನಗರ, ಆಜಾದ್ ನಗರ ಸೇರಿದಂತೆ ಪ್ರಮುಖ ಭಾಗಗಳಲ್ಲಾದ್ರೂ ಕೂಡ ಅಲ್ಪಸಂಖ್ಯಾತರು ಹೆಚ್ಚಿರುವಂತಹ ಭಾಗಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕೆಲವೊಂದಷ್ಟು ಮುಖಂಡರು ಅಂದ್ರೆ ಪ್ರಮುಖ ಮುಖಂಡರು ಸಹ ಸ್ವತಃ ರೋಡ್ಗೆ ಫೀಲ್ಡ್ಗೆ ಇಳಿದು ರಾಜಾರೋಷವಾಗಿ ಏನು ಒಂದು ಹಣ ಹಂಚಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಆರೋಪ. ಅಂದರೆ ಆಮಿಷ ಒಡ್ಡಿ ಮತವನ್ನು ಪಡೆಯಲು ಮುಂದಾಗಿದ್ದಾರೆ. ಈ ಕೆಲವೊಂದಷ್ಟು ವಿಡಿಯೋಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ವೈರಲ್ ಆಗಿರುವಂಥದ್ದು. ಕೆಲವೊಂದಷ್ಟು ಅಲ್ಲೇ ಸ್ಥಳೀಯರು ವಿಡಿಯೋಗಳನ್ನು ಮಾಡಿ ಹರಿಬಿಟ್ಟಿರುವಂಥ ಘಟನೆಗಳು ಸಹ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗೆ ಸೋಲಿನ ಭೀತಿ ಕಾಡ್ತಾ ಇದೆ ಅನ್ನುವಂತಹ ಚರ್ಚೆ ಸಹ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂಥದ್ದು. ಯಾಕಂತಂದ್ರೆ ಅಲ್ಪಸಂಖ್ಯಾತರ ಅಸಮಾಧಾನದಿಂದ ಅಕ್ಷರಶಃ ಕಾಂಗ್ರೆಸ್ನವರು ಕಂಗೆಟ್ಟೋಗಿದ್ರು. ಸಾಕಷ್ಟು ಏನೋ ಒಂದು ಭರವಸೆನ ಕಳೆದುಕೊಂಡಿದ್ರು, ಸಾಕಷ್ಟು ಅತೃಪ್ತಗೊಂಡಿದ್ರು. ಆದರೆ ಅವರ ಒಂದು ಅಸಮಾಧಾನವನ್ನು ಶಮನ ಮಾಡೋಕ್ಕೂ ಸಹ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಕೆಲವೊಂದಷ್ಟು ಅಂದ್ರೆ 50% ಎಲ್ಲೋ ಶಮನ ಆಗಿತ್ತು, ಆದರೆ ಇನ್ನೂ 50% ಅಸಮಾಧಾನ ಇತ್ತು. ಅದರಿಂದ ಆ ಮತಗಳ ಧ್ರುವೀಕರಣ ಆಗುತ್ತೆ ಅನ್ನುವಂಥ ಒಂದು ಆತಂಕ ಕಾಂಗ್ರೆಸ್ನಲ್ಲಿತ್ತು. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಆ ದುಡ್ಡು ಹಂಚೋಕೆ ಆ ಫೀಲ್ಡ್ಗೆ ಇಳಿದಿದ್ದಾರೆ ಅನ್ನೋಂಥ ಒಂದು ಆರೋಪ ಸಹ ಕೇಳಿಬಂದಿರುತ್ತೆ. ಇನ್ನು ಪ್ರಮುಖವಾಗಿ ಒಂದು 2-3 ದಿನದಿಂದ ಸಹ ಆ 30 ರೂಪಾಯಿದು ಸೀರೆ ಮತ್ತು ಕೋಳೆ ಕುಕ್ಕರನ್ನು ಹಂಚುವಂತಹ ಆ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಕೂಡ ಒಂದಷ್ಟು ಜನ ಸುದ್ದಿಗೋಷ್ಠಿ ಮಾಡಿ ಆರೋಪ ಮಾಡಿದ್ರು. ಅದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ಏನು ಈ ಕಾಂಗ್ರೆಸ್ ಕಾರ್ಯಕರ್ತರು ಹಣ ಹಂಚುತ್ತಿರುವಂತಹ ವಿಡಿಯೋ ಒಂದು ವೈರಲ್ ಆಗಿರುವಂಥದ್ದು ಪ್ರಮುಖವಾಗಿ. ಇನ್ನೊಂದು ಈ ಹಣ ಹಂಚುವ ವಿಚಾರವನ್ನ ಬದಿಗೊತ್ತಿ ನೋಡೋದಾದ್ರೆ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಮತದಾನಕ್ಕೆ ಬರುವಂತಹ ಕೆಲವೊಂದಷ್ಟು ಅಪರೂಪದ ಘಟನೆಗಳು ನಡೆದಿರುತ್ತೆ. ಪ್ರಮುಖವಾಗಿ 284 ಕ್ಷೇತ್ರಗಳಿರುವಂಥದ್ದು. ಅದರಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ 234 ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ 50 ಏನು ಮತಗಟ್ಟೆಗಳನ್ನ ಇರುವಂಥದ್ರಲ್ಲಿ ಪ್ರಮುಖವಾಗಿ 2 ಪಿಂಕ್ ಬೂತ್ಗಳನ್ನು ಮಾಡಿದ್ರೆ ಅಲ್ಲಿ ಕೂಡ ಸಾಕಷ್ಟು ಆಕರ್ಷಣೀಯವಾಗಿತ್ತು. ಇನ್ನು ಜೊತೆಗೆ ಸಾಕಷ್ಟು ಅಂಗವಿಕಲರು ಮತ್ತೆ ಮೊದಲ ಬಾರಿ ಮತದಾನ ಅಂದ್ರೆ ಹೊಸ ಮತದಾರರು ಸಹ ಬಂದು ತಮ್ಮ ಹಕ್ಕನ್ನು ಚಲಾಯಿಸುವಂತ ಕೆಲಸ ಮಾಡಿದ್ರು. ಪ್ರಮುಖವಾಗಿ ಕೆಲವೊಂದಷ್ಟು ಅಂಗವಿಕಲರು ಅಂದ್ರೆ ಸ್ವಾಧೀನ ಕಳೆದುಕೊಂಡಿರುವಂತಹ, ದೈಹಿಕವಾಗಿ ಸ್ವಾಧೀನ ಕಳೆದುಕೊಂಡಿರುವಂತವ್ರು ಸಹ ನಮಗೆ ಇವತ್ತು ಕಂಡಿರುವಂತದ್ದು ಬಂದು ತಮ್ಮ ಹಕ್ಕನ್ನು ಚಲಾಯಿಸುವಂತ ಕೆಲಸವನ್ನು ಮಾಡಿದ್ರು. ಇನ್ನೊಬ್ಬರು ಅಂದ್ರೆ ಓಕೆ, ಥ್ಯಾಂಕ್ ಯು ವಿಠಲ್. 58 ಮಮತಾ, 59 ಉಮೇಶ್, 60 ಟಿ ವರಮ್ಮ, 61 ಪ್ರವೀಣ್, 80
58 ಮಮತಾ, 59 ಉಮೇಶ್, 60 ಸಿದ್ದರಾಮ, 61 ಪ್ರವೀಣ್, 5 ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಠಲ್ ಕ್ಯಾರವಾಡ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಠಲ್, ಕಾಂಗ್ರೆಸ್ ಕಾರ್ಯಕರ್ತರು ರಾಜಾರೋಷವಾಗಿ ಹಣ ಹಂಚಿಕೆ ಮಾಡಿರ್ತಕ್ಕಂಥ ಆರೋಪ ಕೇಳಿಬಂತು. ಆಮೇಲೆ ಇನ್ನೂ ಹಲವು ಕಡೆ ವಿಶೇಷ ಚೇತನರು ಬಂದು ಮತದಾನ ಮಾಡಿದಂಥದ್ದು. ಹೀಗೆ ಒಟ್ಟು ಮತದಾನದಲ್ಲಿ ಸಾಕಷ್ಟು ಏನು ಹ್ಯಾಪನಿಂಗ್ಸ್, ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಸಾಕಷ್ಟು ಘಟನೆಗಳು ನಡೆದವು ಅಂತ ಏನೆಲ್ಲ ಆಯ್ತು ಹೈಲೈಟ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಸಂದರ್ಭದಲ್ಲಿ ಕೂಡ ಸಾಕಷ್ಟು ವಿಶೇಷವಂತ ಘಟನಾವಳಿಗಳನ್ನ ನಾವು ಗಮನಿಸುವಂಥ ಅಲ್ಲಿ ಪ್ರಮುಖವಾಗಿ ಈ ಕಾಂಗ್ರೆಸ್ಸಿನಿಂದ ಹಣ ಹಂಚಿಕೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಿರುವಂತಂದ್ರೆ ಕಳೆದ ಕೆಲ ಗಂಟೆಗಳಿಂದ ಈಗ ಸದ್ಯ ದಾವಣಗೆರೆಯ ರಾಜಕೀಯ ವಲಯದಲ್ಲಿ ಚರ್ಚೆಯ ವಿಷಯ ಅಂತಂದ್ರೆ ಹಣ ಹಂಚಿಕೆ ಅನ್ನುವಂತಹ ಒಂದು ವಿಚಾರ ಗೊತ್ತಾಗಿರುವಂಥದ್ದು. ಪ್ರಮುಖವಾಗಿ SPS ನಗರ, ಭಾಷಾನಗರ, ಆಜಾದ್ ನಗರ ಸೇರಿದಂತೆ ಪ್ರಮುಖ ಭಾಗಗಳಲ್ಲಾದರೂ ಕೂಡ ಅಲ್ಪಸಂಖ್ಯಾತರು ಹೆಚ್ಚಿರುವಂತಹ ಭಾಗಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕೆಲವೊಂದಷ್ಟು ಮುಖಂಡರು ಅಂದ್ರೆ ಪ್ರಮುಖ ಮುಖಂಡರು ಸಹ ಸ್ವತಃ ರೋಡ್ಗೆ ಫೀಲ್ಡ್ಗೆ ಇಳಿದು ರಾಜಾರೋಷವಾಗಿ ಏನು ಒಂದು ಹಣ ಹಂಚಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಆರೋಪ. ಅಂದರೆ ಆಮಿಷ ವಡ್ಡಿ ಮತವನ್ನು ಪಡೆಯಲು ಮುಂದಾಗಿದ್ದಾರೆ. ಈ ಕೆಲವೊಂದಷ್ಟು ವಿಡಿಯೋಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ವೈರಲ್ ಆಗಿರುವಂಥದ್ದು. ಕೆಲವೊಂದಷ್ಟು ಅಲ್ಲೇ ಸ್ಥಳೀಯರು ವಿಡಿಯೋಗಳನ್ನು ಮಾಡಿ ಹರಿಬಿಟ್ಟಿರುವಂಥ ಘಟನೆಗಳು ಸಹ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗೆ ಸೋಲಿನ ಭೀತಿ ಕಾಡ್ತಾ ಇದೆ ಅನ್ನುವಂತಹ ಚರ್ಚೆ ಸಹ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂಥದ್ದು. ಯಾಕಂತಂದ್ರೆ ಅಲ್ಪಸಂಖ್ಯಾತರ ಅಸಮಾಧಾನದಿಂದ ಅಕ್ಷರಶಃ ಕಾಂಗ್ರೆಸ್ನವರು ಕಂಗೆಟ್ಟೋಗಿದ್ರು. ಸಾಕಷ್ಟು ಏನೋ ಒಂದು ಭರವಸೆನ ಕಳೆದುಕೊಂಡಿದ್ರು, ಸಾಕಷ್ಟು ಅತೃಪ್ತಗೊಂಡಿದ್ರು. ಆದರೆ ಅವರ ಒಂದು ಅಸಮಾಧಾನವನ್ನು ಶಮನ ಮಾಡೋಕ್ಕೂ ಸಹ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಕೆಲವೊಂದಷ್ಟು ಅಂದರೆ 50% ಎಲ್ಲೋ ಶಮನ ಆಗಿತ್ತು, ಆದರೆ ಇನ್ನೂ 50% ಅಸಮಾಧಾನ ಇತ್ತು. ಅದರಿಂದ ಆ ಮತಗಳ ಧ್ರುವೀಕರಣ ಆಗುತ್ತೆ ಅನ್ನುವಂಥ ಒಂದು ಆತಂಕ ಕಾಂಗ್ರೆಸ್ನಲ್ಲಿತ್ತು. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಆ ದುಡ್ಡು ಹಂಚೋಕೆ ಆ ಫೀಲ್ಡ್ಗೆ ಇಳಿದಿದ್ದಾರೆ ಅನ್ನೋಂಥ ಒಂದು ಆರೋಪ ಸಹ ಕೇಳಿಬಂದಿರುತ್ತೆ. ಇನ್ನು ಪ್ರಮುಖವಾಗಿ ಒಂದು 2-3 ದಿನದಿಂದ ಸಹ ಆ 30 ರೂಪಾಯಿದು ಸೀರೆ ಮತ್ತು ಕೋಳೆ ಕುಕ್ಕರನ್ನು ಹಂಚುವಂತಹ ಆ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಕೂಡ ಸ್ವತಃ ಒಂದಷ್ಟು ಜನ ಸುದ್ದಿಗೋಷ್ಠಿ ಮಾಡಿ ಆರೋಪ ಮಾಡಿದ್ರು. ಅದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ಏನು ಈ ಕಾಂಗ್ರೆಸ್ ಕಾರ್ಯಕರ್ತರು ಹಣ ಹಂಚುತ್ತಿರುವಂತಹ ವಿಡಿಯೋ ಒಂದು ವೈರಲ್ ಆಗಿರುವಂಥದ್ದು ಪ್ರಮುಖವಾಗಿ. ಇನ್ನೊಂದು ಈ ಹಣ ಹಂಚುವ ವಿಚಾರವನ್ನ ಬದಿಗೊತ್ತಿ ನೋಡೋದಾದ್ರೆ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಮತದಾನಕ್ಕೆ ಬರುವಂತಹ ಕೆಲವೊಂದಷ್ಟು ಅಪರೂಪದ ಘಟನೆಗಳು ನಡೆದಿರುತ್ತೆ. ಪ್ರಮುಖವಾಗಿ 284 ಕ್ಷೇತ್ರಗಳಿರುವಂಥದ್ದು. ಅದರಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ 234 ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ 50 ಏನು ಮತಗಟ್ಟೆಗಳನ್ನ ಇರುವಂಥದ್ದು. ಪ್ರಮುಖವಾಗಿ 2 ಪಿಂಕ್ ಬೂತ್ಗಳನ್ನು ಮಾಡಿದ್ರಲ್ಲಿ ಕೂಡ ಸಾಕಷ್ಟು ಆಕರ್ಷಣೀಯವಾಗಿತ್ತು. ಇನ್ನು ಜೊತೆಗೆ ಸಾಕಷ್ಟು ಅಂಗವಿಕಲರು ಮತ್ತೆ ಮೊದಲ ಬಾರಿ ಮತದಾನ ಅಂದರೆ ಹೊಸ ಮತದಾರರು ಸಹ ಬಂದು ತಮ್ಮ ಹಕ್ಕನ್ನು ಚಲಾಯಿಸುವಂಥ ಕೆಲಸ ಮಾಡೋದು. ಪ್ರಮುಖವಾಗಿ ಕೆಲವೊಂದಷ್ಟು ಅಂಗವಿಕಲರು ಅಂದರೆ ಸ್ವಾಧೀನ ಕಳೆದುಕೊಂಡಿರುವಂತಹ, ದೈಹಿಕವಾಗಿ ಸ್ವಾಧೀನ ಕಳೆದುಕೊಂಡಿರುವಂಥವ್ರು ಸಹ ನಮಗೆ ಇವತ್ತು ಕಂಡಿರುವಂಥದ್ದು ಬಂದು ತಮ್ಮ ಹಕ್ಕನ್ನು ಚಲಾಯಿಸುವಂಥ ಕೆಲಸವನ್ನು ಮಾಡಿದ್ರು. ಇನ್ನೊಬ್ಬರು ಅಂದರೆ ಓಕೆ, ಥ್ಯಾಂಕ್ ಯು ವಿಠಲ್.